ಪಾರ್ವತಿ, ಪಾರ್ವತಿ ಮಗಳೇ ಸೀತಾ, ಬಂದೆ ಅಪ್ಪ. ಅಪ್ಪ ಇದೇನಪ್ಪ ಚೀಲ? ಹೌದಮ್ಮ, ಇವತ್ತು ನೂಲು ಹುಡುಗಲೇನಮ್ಮ. ಅದಕ್ಕಾಗಲಿ ಶ್ರೀ ದುರ್ಗಾದೇವಿ ದರ್ಶನಕ್ಕೆ ಹೋಗಿದ್ದೆ, ಅಲ್ಲಿಂದ ತಂದಿರೋ ಪ್ರಸಾದಮ್ಮ ಇದು. ಆ ಸೀತಾ, ನಿಮ್ಮವ್ವ ಎಲ್ಲಿ ಹೋಗಿದ್ದಾಳೆ? ಅಪ್ಪ ಬಟ್ಟೆ ತೊಳೆಯಕ್ಕೆ ನೀರಿರಲಿಲ್ಲ, ಅದಕ್ಕೆ ಅವ್ವ ನೀರ್ ತರಕ್ಕೆ ಹೋಗಿದ್ದಾಳೆ. ಏನು ತಂದೆ ಮಗಳೇನು ಕೂಗಾಡ್ತಾ ಇದ್ದೀರಾ? ಪಾರ್ವತಿ, ಇಂಟರ್ವ್ಯೂಗೆ ಹೋದ ಶ್ರೀಕಾಂತ ಇನ್ನು ಬರ್ಲಿಲ್ವೇನೆ? ಅಲ್ಲ ರೀ, 3 ದಿವಸವಾಯ್ತು. ಶ್ರೀಕಾಂತನು ಮನೆಗೆ ಬರಲಿಲ್ಲ, ಚೀಲ ಎತ್ತೋರ್ ಸ್ಪರ್ಧೆಗೆ ಹೋಗಿದ್ದ ಪ್ರಶಾಂತ್ ಕೂಡ ಮನೆಗೆ ಬರಲಿಲ್ಲ. ಹೌವ ಅಪ್ಪ. ಬಾ ಪ್ರಶಾಂತ. ಪ್ರಶಾಂತ, ಇವತ್ತು ನೀನು ಸ್ಪರ್ಧೆಯಲ್ಲಿ ಗೆದ್ದು ಬಂದಿದೀಯಾ? ಹೌವ, ಕೊಪ್ಪಳ ಜಿಲ್ಲಾ ಕುಕ್ನೂರು ತಾಲೂಕಿನಲ್ಲಿ ಸಿರೂರು ಗ್ರಾಮದಲ್ಲಿ ಯುವಕ ಸಂಘದಲ್ಲಿ ಚೀಲವನ್ನು ಎತ್ತುವ ಆಟವನ್ನು ಏರ್ಪಡಿಸಿದ್ದಾರವ್ವ. ಆ ಸಮಯದಲ್ಲಿ ಶ್ರೀ ದುರ್ಗಾದೇವಿ ಅಂಗಾರವನ್ನು ಹಣೆಗೆ ಹಚ್ಚಿ 5 ನಿಮಿಷದಲ್ಲಿ ಉಸುಕಿನ ಕೊಡವನ್ನು ಒತ್ತು ಸೆರಟು ಬಿಚ್ಚಿ ಸೆರಟು ಹಾಕಿಕೊಂಡು ಮುಂದೆ 3 ಇರಿಸಿಯನ್ನು ಕಟ್ಟಿದರವ್ವ. 5 ನಿಮಿಷದಲ್ಲಿ 9 ಸಲ ಊಟ ಬಗ್ಸಿರು ಹೊಡೆದಿದ್ದೇನವ್ವ. ಆ ನಂತರ ಉಸುಕಿನ ಚೀಲಕ್ಕೆ ಬೆನ್ನು ಕೊಟ್ಟಿದ್ದ ಅಷ್ಟೇ ತಡ 5 ನಿಮಿಷದಲ್ಲಿ 21 ಊಟ ಬಗ್ಸಿರು ಹೊಡೆದನವ್ವ ಈ ನಿನ್ನ ಮಗ ಪ್ರಶಾಂತ. ಅದನ್ನು ನೋಡಿದ ಇದ್ದ ಮುದ್ದ ಜನರು ಕೇಕೆ ಸೀಳಿ ಹೊಡೆದು ಈ ಊರಿನ ಹಿರಿಯರು, ಹೌದು ನೀನು ನಿಜವಾಗ ರೈತನ ಮಗ ಎಂದು ಬೆನ್ನು ತಟ್ಟಿ ಹೇಳಿದಾರವ್ವ ಈ ನಿನ್ನ ಮಗ ಪ್ರಶಾಂತನಿಗೆ. ಈ ಹಸಿರು ಸಾಲಿನಿಂದ ಸನ್ಮಾನ ಮಾಡಿದಾರವ್ವ. ಅದು ಅಲ್ಲದೆ 1 ತೊಲೆ ಕಡಗವನ್ನು ಕೊಟ್ಟಿದ್ದಾರವ್ವ ಈ ನಿನ್ನ ಮಗ ಪ್ರಶಾಂತನಿಗೆ. ಪ್ರಶಾಂತ, ದಿನಾಲು 2-3 ಲೀಟರ್ ಹಾಲು ಕುಡಿದು 3-4 ಹಸೆ ಜವರಿ ತತ್ತಿಯನ್ನು ಕುಡಿದು ದಿನನಿತ್ಯ ಗಡಿ ಮಣಿ ತಾಲೀಮನ್ನು ಹೊಡೆದರೆ ಗಟ್ಟಿಯಾಗಿರುತ್ತಾರೆ. ಚೀಲದ ಸ್ಪರ್ಧೆಗೆ ಬರುವ ಎಲ್ಲಾ ಪೈಲ್ವಾನರು, ಆದರೆ ದಿನನಿತ್ಯ ಭೂಮಿಯಲ್ಲಿ ದುಡಿಯುವ ನಮ್ಮಂತ ರೈತರಿಗೆ ಒಂದೊತ್ತು ಉಣ್ಲಿಕ್ಕೆ ಗತಿಯಿಲ್ಲದಂತಾಗ್ತದೆ. ಅಂಥದ್ರಲ್ಲಿ ಇಂಥ ಸಾಧನೆ ಎಂಬ ಸಂಖ್ಯೆ ನಮ್ಮಂತ ಬಡವರಿಗೆ ಒಳ್ಳೇದಲ್ಲ ಪ್ರಶಾಂತ, ಒಳ್ಳೇದಲ್ಲ. ಪ್ರಶಾಂತ, ಈ ಬಹುಮಾನವನ್ನು ಯಾವ ಊರ ಕಣದಲ್ಲಿ ಗೆದ್ದುಕೊಂಡು ಬಂದಿದ್ಯಪ್ಪ ನೀನು? ನಿನ್ನ ತಂದೆ ಅದಕ್ಕೆ ಇದ್ರೆ ನನಗೇಕೋ ಭಯವಾಗುತ್ತೆಪ್ಪ. ಪ್ರಾಣ ಕೈದುಕೊಳ್ಳುವಂಥದ್ದು ನನಗೆ ಬೇಡ ಕದ್ದ. ಅವ್ವ ಭಯ ಪಡಬೇಡವ್ವ, ಭಯ ಪಡಬೇಡ. ನೀನು ದಿನನಿತ್ಯ
ಈ ಭೂತಾಯಿ ಮಡಿಲಿನಲ್ಲಿ ದುಡಿದು ಬೆವರನ್ನು ಹರಿಸಿ ಬಿಳಿ ಜೋಳ ರೊಟ್ಟಿಯನ್ನು ಬೆಳೆಸಿದೆವ. ಈ ರೈತನ ಎದೆ ತಕ್ಕತ್ತು ಅಂತ ಪೈಲ್ವಾನರಿಗೆ ಚೆನ್ನಾಗಿ ಗೊತ್ತವ, ಚೆನ್ನಾಗಿ ಗೊತ್ತು. ಸೋಲುವ ಸಂಖ್ಯೆ ನನ್ನ ಇತಿಹಾಸಲೇ ಇಲ್ಲವ್ವ, ಇತಿಹಾಸಲೇ ಇಲ್ಲ. ಅವ್ವ ನನ್ನ ಅಣ್ಣ ಸೋತು ಬರೋನು ಅಲ್ಲವ್ವ, ಗೆದ್ದು ಬರುವ ಗೆಲುವಿನ ಸರ್ದಾರ ನನ್ನ ಅಣ್ಣ ಅಲ್ವಣ್ಣ? ತಂಗಿ, ನನ್ನ ಸಾಧನೆಗೆ ಸಾಥು ಕೊಡುವ ತಂಗಿ ತಮ್ಮಂದಿರಿರುವಾಗ ಕಷ್ಟಕ್ಕೆ ಕುಗ್ಗದರು, ಲಾಭಕ್ಕೆ ಹಿಗ್ಗದರು. ಎಂದು ಬೆನ್ನು ತಟ್ಟುವಾಗ ತಂದೆ ತಾಯಿ ಇರುವಾಗ ಸೋಲೊಮ್ಮೆ ಸಂಖ್ಯೆ ಇಲ್ಲಮ್ಮ ನನ್ನ ಇತಿಹಾಸಲೇ. ಪ್ರಶಾಂತ, ಇವತ್ತು ಯಾವ ಊರು ಕಣದಲ್ಲಿ ಈ ಬಹುಮಾನನು ಗೆದ್ದುಕೊಂಡು ಬಂದೆಯಪ್ಪ? ಪ್ರಶಾಂತ, ಪ್ರಶಾಂತ, ನೀನು ಹೋದ ಮೇಲೆ ರಾಮ ಲಕ್ಷ್ಮಣರು ಒಂದು ತೊಟ್ಟು ಹುಲ್ಲು ತಿಂದಿಲ್ಲ. ನೀನು ಗೆದ್ದುಕೊಂಡು ಬಂದಿರುವಲ್ಲ, ಈ ಸಂತೋಷನು ಅವರ ಮುಂದೆ ತೋರಿಸು. ಸ್ವಲ್ಪ ಆದರೂ ಹಿಡಿ ಹುಲ್ಲು ತಿನ್ನುತ್ತಾವು. ಆಯ್ತವ, ಹಾಗೆ ಆಗಲಿ. ಅವ್ವ ಅವ್ವ ಇದೇನವ್ವ, ಎಲ್ಲರೂ ಎಷ್ಟು ಸಂತೋಷದಿಂದ ನಗುತ್ತಿರುವಿರಲ್ಲ. ಭಾಷಿಕ ಅಂತ ಇವತ್ತು ಏನು ವಿಶೇಷತೆ ಅಂತ ನಿಮಗೆ ಗೊತ್ತಿಲ್ಲವಾ? ಇಲ್ಲವ್ವ, ಏನು? ಇವತ್ತು ನಿಮ್ಮ ತಂಗಿ ಸೀತಾಳ ಬರ್ತಡೆ. ನೀವು ಅವರಿಗೆ ಶುಭ ಕೋರಿಲ್ಲವೆಂದು ಕೋಪಗೊಂಡಿದ್ದಾಳೆ. ಹೌದಾವೇ? ಬಾ ತಂಗಿ ಮುಂದಕ್ಕೆ. ಪ್ರಶಾಂತ್ ಅಣ್ಣ, ನಿನ್ನ ಬರ್ತಡೇ ಕೇಕ್ ತರೋದು ಹೇಳಿದೆಲ್ಲ ತಂದಿದ್ದೇನೆ. ಟ್ಯಾಂಕ್ ಚಂದ್ರು. ಶ್ರೀಕಾಂತ, ಒಳಗಡೆ ಹೋಗಿ ಒಂದು ಚೇರು ತಂಬಾರಪ್ಪ. ಪ್ರಶಾಂತ್ ಅಣ್ಣ, ನಾ ಏನು ಹೋಗಿ ಬರ್ತೇನೆ. ಆಯ್ತು ಚಂದ್ರು. ಅಣ್ಣ, ನೀವು 3 ಜನ ಕುರ್ಚಿಯ ಮೇಲೆ ಕುಂತಿಕೊಳ್ಳಿ, ನಿಮಗೊಂದು ಸರ್ಪ್ರೈಸ್ ಇದೆ.